ರೀ, ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂದ್ರೆ ನೀವ್ ಯಾಕೆ ನನ್ನ ಮಾತೆ ಕೇಳ್ತಾ ಇಲ್ಲ? ನೀನು ಮಾತು ಕೇಳಿ ಮಣ್ಣಂಗೆ 11 ಲಕ್ಷ ಕೊಡಿಸಿ ಈಗ ಅನುಭವಿಸ್ತಿರೋದೇ ಸಾಕು. ನೀನು ನನ್ನ ವಿಷಯ ಕೇಟಾಗ್ಬೇಡ. ಸಿಮ್ ತೆಗೆದಿಡು. ಹಲೋ ರವೀಶ್, ನೀನು ಸಂಧ್ಯಂಗೆ ಡಿವೋರ್ಸ್ ಕೊಡಬೇಕು. ಯಾವ ರವೀಶು, ಯಾವ ಸಂಜೆ, ಯಾವ ಡೈವರ್ಸ್ ರೀ? ರಾಂಗ್ ನಂಬರ್. ಹಲೋ ರವೀಶ್, ಡಿವೋರ್ಸ್ ವಿಷಯ ಏನಾಯಿತು? ನನ್ನ ಹೆಸರು ಬಾಲಕೃಷ್ಣ ಅಂತ. ನಾನು ರವೀಶ್ ಅಲ್ಲ. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ನನ್ನ ಲೈಫಲ್ಲಿ ಆಟ ಆಡಬೇಡ. ಆದಷ್ಟು ಬೇಗ ನೀನು ಸಂಧ್ಯಂಗೆ ಡಿವೋರ್ಸ್ ಕೊಡಬೇಕು. ಯಾವ ಸಂಧ್ಯಾನೂ ಗೊತ್ತಿಲ್ಲ, ನನಗೊಳಗೂ ಯಾವ ಸಂಬಂಧನೂ ಇಲ್ಲ ಗುರು. ಪ್ಲೀಸ್ ಬಿಟ್ಬಿಡಮ್ಮ, ನಿದ್ದೆ ಬರ್ತಾ ಇದೆ. ಹಾಂ, ಯಾಕೆ? ಯಾರೀ ಅದು ಸಂಧ್ಯಾ? ನಮ್ಮ ಅತ್ತೆ ಮಗಳು. ಮಲ್ಕೊಳ್ಳಿ. ಹೀಗೆ ಬಿಟ್ರೆ ಬಡ್ಡಿ ಬೆಳಿತಾನೆ ಇರುತ್ತೆ. ಅವ್ನಿಗೆ ಹೇಳಿದ್ದೀನಣ್ಣ, ಅವ್ನು ಖಂಡಿತ ಕೊಡ್ತಾನಂತೆ. ಅವನು ಕೊಡದೆ ಇದ್ರು ನೀನ್ ಕೊಡ್ಲೇಬೇಕು. ಅಲ್ಲಣ್ಣ, ಮಾತಾಡ್ಬೇಕಿತ್ತು. ಪರವಾಗಿಲ್ಲಣ್ಣ. ರಿಸೀವ್ ಮಾಡಪ್ಪ. ಅವರು ಯಾರೋ ನನ್ನ ಹಾಗೆ ನಿನಗೆ ದುಡ್ಡು ಕೊಟ್ಟವ್ರೆ ಇರಬೇಕು. ಹಲೋ ರಮೇಶ್, ಸಂಧ್ಯಾ ನಿನ್ನ ಜೊತೆ ಮಾತಾಡ್ತಾಳೆ. ನಾನು ರವೀಶ್ ಎಲ್ಲ ಪಾಲು ಅಂತ ಹೆಸರಲ್ಲಿ ಹೇಳ್ಬೇಕಾ ನಿನಗೆ? ಸುಳ್ಳು ಹೇಳ್ಬೇಡ ರಾಸ್ಕಲ್. ಯಾವನ ರಾಸ್ಕಲ್ಲು? ನಿಮ್ಮಪ್ಪ ರಾಸ್ಕಲ್ಲು. ಸರಿ ಅಣ್ಣ, ನಾನೇ ದುಡ್ಡು ಕೊಡ್ತೀನಿ. ಏಯ್, ನಿನ್ನ ಹೆಸರು ಬಾಲುನೇ ತಾನೆ? ಯಾಕಣ್ಣ? ಅದು ಯಾರಿಗೋ ನನ್ನ ಹೆಸರು ರವೀಶ್ ಅಲ್ಲ ಅಂತ ಹೇಳ್ತಿದ್ದೆ. ನನಗೂ ಹಾಗೆ ಸುಳ್ಳು ಹೇಳಿಲ್ಲ ತಾನೆ? ಅಯ್ಯೋ, ಅದು ರಾಂಗ್ ಕಾಲ್ ಬಿಡೋಣ. ಏಯ್, ಸಿಮ್ ಎತ್ಕೊಂಡೋಗು. ಇದೇ ನೆಪ ಮಾಡ್ಕೊಂಡು ಇನ್ನೊಂದ್ಸಲ ಏನಾದರೂ ನಂಬರ್ ಚೇಂಜ್ ಮಾಡಿದ್ಯೋ ಮನೆ ಹತ್ರ ಹುಡ್ಕೊಂಡು ಬರ್ತೀನಿ. ಬರ್ತೀಯೋ? ನಾನು ಒಬ್ಬನೇ ಹೊರಡ್ಲಾ? ಒಂದ್ 2 ನಿಮಿಷ ತಡ ಆಗುತ್ತೆ. ನಿಮ್ಮನ್ನ ಯಾರಿಗೆ ಕೇಳೋರು? ಹೊಡಿ ಹೊಡಿ ಹೊಡಿ. ನಿಮ್ಮ ವ್ಯವಹಾರ ಮೊದಲು ಮುಗಿಸಿ, ಆಮೇಲೆ ಹೊರಡೋಣ. ಹಲೋ, ಇವತ್ತು ನನ್ನ ಟೈಮ್ ವೇಸ್ಟ್ ಮಾಡಬೇಡ. 12 ಗಂಟೆಗೆ ಲಾಯರ್ ಸಿಗ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಬಂದು ಇದನ್ನು ಮುಗಿಸ್ಕೊಡು. ಇಲ್ಲ ಅಂದರೆ ನಾನಿವತ್ತು ಸುಮ್ಮನೆ ಇರೋದಿಲ್ಲ. ಬರಲ್ಲ. ಅದು ಏನು ಮಾಡ್ಕೊತೀಯ ಮಾಡ್ಕೊಳ್ಳಲ್ಲ. ಯಾಕೆ ಮದ್ವೆಗೆ ಹೋಗ್ತಾ ಇಲ್ವಾ? ಕೀ ಕೊಡ. ನಿಂತ್ಕೊಡ್ರಿ. ಯಾರಿ ಅವಳು? ನನಗೆ ನಿಜ ಹೇಳಿ. ನೀವು ಬೇಕಾದ್ರೆ ಅವಳ ಜೊತೆಲೆ ಹೋಗಿ ಸಾಯ್ರಿ. ನನ್ನ ಅಮ್ಮನ ಮನೆಗೆ ಹೋಗ್ತೀನಿ. ಬಾಯಿಗೆ ಬಂದಿದ್ದಲ್ಲ, ಮಾತಾಡ. ಯಾಕ್ರಿ ಮಾತಾಡ್ಬಾರ್ದು? ಆ ನಂಬರ್ ಬ್ಲಾಕ್ ಮಾಡಿ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂದ್ರೆ ಅದನ್ನು ಮಾಡ್ತಾ ಇಲ್ಲ. ಅದು ಏನರ್ಥ? ಬಾಬಣ್ಣ, 1 ಲಕ್ಷ ಇದೆ. ಬಾಕಿ 10 ಲಕ್ಷ ಆದಷ್ಟು ಬೇಗ ಕೊಟ್ಟು ಬಿಡ್ತೀನಿ.
ಒಂದೋ ಬಡ್ಡಿ ಅಂತ ಕೊಡು, ಇಲ್ಲ ಅಸಲು ಅಂತ ಪೂರ್ತಿ ಒಂದೇ ಸಲ ಕೊಡು. ಈ ಥರ ಚಿಲ್ಲರೆ ಇನ್ನೊಂದ್ಸಲ ತಂದು ಕೊಟ್ಟಿಯೋ ಸಾಯಿಸ್ಬಿಡ್ತೀನಿ. ಹಂಗಲ್ಲಣ್ಣ, ಅದು ಮಾತಾಡು. ರವೀಶ್, ಏನು ಡಿಸೈಡ್ ಮಾಡಿದೆ? ಏಯ್, ನಾನು ಬಾಲು ರವೀಶ್ ಅಲ್ಲ. ಇನ್ನೊಂದು ಸರ್ತಿ ಫೋನ್ ಮಾಡಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಇಡಲೇ ಫೋನು. ಯಾರದು? ಯಾಕೋ ರಾಂಗ್ ನಂಬರ್ ಅಣ್ಣ. ಫೋನ್ ಮಾಡಿ ತಲೆ ತಿಂತಾ ಇರ್ತಾನೆ. ಸರಿ ಅಣ್ಣ, ಅಸಲು ಪೂರ್ತಿ ಒಟ್ಟಿಗೆ ಕೊಟ್ಬಿಡ್ತೀನಿ. ಕಿತ್ತೋಳಿ ಸರ್, ಹೊಸ ಮಾಡೆಲ್ಲು. ನಾನು ಕೇಳಿದ ಬೇಸಿಕ್ ಫೋನು. ಸರ್, ನೀವು ಇಷ್ಟು ದಿನ ಬೇಸಿಕ್ ಫೋನ್ಗೆ ಹಾಕಿರೋ ದುಡ್ಡಲ್ಲಿ ಒಂದು ಆ್ಯಪಲ್ 4S ತೊಗೊಂಡ್ಬಿಡ್ಬೋಯ್ತಲ್ಲ. ಏಯ್, ಮುಚ್ಕೊಂಡು ನಾನು ಹೇಳಿದ್ ಕೊಡಯ್ಯ. ಕೊಡ್ತೀನಿ ಬಿಡಿ ಸರ್, ಅದಕ್ಕೆ ಯಾಕೆ ರೇಗ್ತೀರಾ? ಹೇಳಿ ಬೇಸಿಕ್ ಫೋನು. ಸಿಮ್ಮಕ್ಕ ತೊಗೊಳ್ಳಿ ಸರ್. ಹೆಡ್ಸೆಟ್ಟು ಚಾರ್ಜರು ಇದರಲ್ಲಿದೆ. ರಿಸೀವ್ ಮಾಡಿ ಸರ್. ಬೇರೆ ಫೋನ್ ಕೊಡು. ಆ್ಯಕ್ಚುಲಿ ನಿಮ್ಮಂಥವ್ರಿಗೆ ಆ್ಯಪಲ್ 4S ಅಲ್ಲ ಬಿಡಿ ಸರ್. ರಫ್ಯೂಸ್ಗೆ ಇಂಥದ್ದೇ ಕರೆಕ್ಟ್. ಫೋನ್ ರಿಸೀವ್ ಮಾಡದೇ ಇದ್ರೆ ಸುಮ್ಮನೆ ಬಿಟ್ಬಿಡ್ತೀನ. ದುಡ್ಡಲ್ಲೇ ಅಕ್ಕಪಕ್ಕದವರೆಲ್ಲ ನೋಡ್ತಿದಾರಣ್ಣ. ನಾಳೆ ನಾನೇ ಬರ್ತೀನಿ. ಅಷ್ಟು ಭಯ ಇರೋನ್ ಫೋನ್ ಯಾಕೋ ರಿಸೀವ್ ಮಾಡಿಲ್ಲ? ಗಾಡಿ ಓಡಿಸ್ತಾ ಇದ್ದೆ, ಕೇಳಿಸ್ಲಿಲ್ಲ. ಅದಲ್ಲದೆ ಬರೀ ಕೆಲ್ಸಕ್ಕೆ ಬರೋದು ಫೋನ್ಗಳೇ ಬರ್ತಾವಣ್ಣ. ಅಣ್ಣ, ಒಂದು ನಿಮಿಷ. ಬಾಬಣ್ಣ, ನಾಳೆ ಗ್ಯಾರಂಟಿ ದುಡ್ಡು ಅರೇಂಜ್ ಮಾಡ್ತೀನಿ. ಹೌದಾ? ಮಾಡದೇ ಇದ್ರೆ ಮಾಡ್ತೀನಿ ಅಂತ ಹೇಳಿದ್ನಲ್ಲಣ್ಣ. ಸರಿ, ಮಾಡಿದ್ರೆ ಸಂತೋಷ. ಮಾಡದೇ ಇದ್ರೆ ಇನ್ನೂ ಸಂತೋಷ. ಬರ್ತೀನಿ ಬಾಲು. ನಾಳೆ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಅಣ್ಣಂಗೆ ದುಡ್ಡು ಅರೇಂಜ್ ಮಾಡೋಕೆ ಹೇಳು. ಅವನ ಕೈಲಿ ಆಗ್ಲಿಲ್ವಾ? ನೀನು ನಂಗೊಂದು ತೊಟ್ಟು ವಿಷಯ ಕೊಟ್ಬಿಡು. ರೀ, ನಿನ್ನ ಫೋನ್ ರಿಂಗ್ ಆಗ್ತಿದೆ ನೋಡಿ. ಫೋನ್ ಹಲೋ. ಹಾಂ, ನಾನೇ ಬಲ್. ಹ್ಞೂ ಸರ್, ನಂದೇ ನಂಬರ್ ಇದೆ ಹೇಳಿ. ಹಾಂ
ಹಾಂ ಸರ್. ಹಾಂ ಬರ್ತೀನಿ ಸರ್. ಈಗಲೇ ಬರ್ತೀನಿ. ಅಯ್ಯೋ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬಂದ್ಮೇಲೆ ಹೇಳ್ತೀನಿ ಸರ್. ಅಯ್ಯೋ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಹೇಳದ್ನಲ್ಲ ಬಂದ್ಮೇಲೆ ಹೇಳ್ತೀನಿ ಅಂತ. ಒಳ್ಳೆ ಈ ಬಾಬಣ್ಣ ಬಂದರೆ ಬಾಗಿಲು ತೆಗಿಬೇಡ. ಹಾಂ ಸರ್ ಸಾಹೇಬ್ರು ಬರೋ ಬುದ್ಧಿ ಬರೋದು. ಎಷ್ಟು ಸಲ ವಾರ್ನಿಂಗ್ ಮಾಡಿದ್ದೀನಿ ನನಗೆ. ಅದೇ ಸರ್ ಫೋನ್ ಮಾಡಿದ್ರಲ್ಲ ನಾನೇ ಬಾಲು. ರೇ ನಾನು ಬರೋವರೆಗೂ ಈ ನನ್ನ ಮಗನ ಕೂತ್ಕೊಳ್ಳೋಕೆ ಬಿಡಬೇಡಿ. ನೀನು ಬರ ನನ್ನ ಜೊತೆ. ಎಲ್ಲಿಗೆ ಸರ್? ನಾನೇನು ಮಾಡಿದ್ದೀನಿ? ಮಾತಾಡ್ಬೇಡ, ಬಾಯೆಲ್ಲ ಹೇಳ್ತೀನಿ. ಎಲ್ಲಿಗೆ ಅಂತ ಹೇಳಿ ಸರ್, ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ. ಹೇಳಿದ್ನಲ್ಲ ಮಾತಾಡ್ಬೇಡ ಅಂತ. ಬಾಯಿ ಮುಚ್ಕೊಂಡು ಬಂದ್ರೆ ಸರಿ. ಏನು ಸರ್ ಇದು ದೌರ್ಜನ್ಯ? ಮೀಡಿಯಾದವ್ರನ್ನ ಕರೆಸ್ತೀನಿ ಅಷ್ಟೇ. ಬಡೇ ಕರ್ಕೊಂಬನ್ರಿ ಅವನ್ನ. ಬಾಪ ಬಾ. ಏಯ್ ಆಫ್ ಮಾಡಲೇ ಸರ್. ಬಾಬಣ್ಣ ಯಾವ ಬಾಬಣ್ಣ ತೆಗಲೇ. ಸರ್ ಎವಿಡೆನ್ಸ್ ಸರ್. ಹಾಗೆ ಈ ಸಾಹೇಬ್ರದ್ದು ಫಿಂಗರ್ ಪ್ರಿಂಟ್ಸ್ ತಗೊಳ್ರಿ. ಓಕೆ ಸರ್. ಅದೆಲ್ಲ ಯಾಕೆ ಸರ್? ನನ್ನ ಸರ್ ಇಲ್ಲಿ ಕರ್ಕೊಂಬಂದ್ರೆ ಯಾರು ಸರ್ ಇವರು? ಗೊತ್ತಾಗುತ್ತೆ ಸ್ಟೇಷನ್ ಎಲ್ಲ ಗೊತ್ತಾಗುತ್ತೆ. ಸರ್ ನಾನು ಆಫೀಸ್ಗೆ ಹೋಗ್ಬೇಕು ಸರ್. ನನಗೂ ಇದಕ್ಕೂ ಸಮಾಧಾನ ಇಲ್ಲ, ಬಿಟ್ಬಿಡಿ ಸರ್. ಸ್ಟೇಷನ್ ಅಲ್ಲಿ ಬಿಟ್ಬಿಡ್ತೀನಿ ಬಾರಯ್ಯ. ಸರ್ ನಾನು ಸಂಜೆ ಒಳಗಡೆ ಯಾರಿಗೂ ದುಡ್ಡು ಕೊಡ್ಬೇಕು ಸರ್. ಇಲ್ಲಾಂದ್ರೆ ಇನ್ಯಾರನ್ನ ಸಾಯಿಸ್ಬೇಕು ಅಂತಿದ್ಯಾ? ನಾನು ಯಾಕೆ ಸರ್ ಯಾರನ್ನ ಸಾಯಿಸ್ಲಿ? ನಾನು ಏನು ಕಡೆ ನಿನ್ನೆ ರಾತ್ರಿ ನೀನು ಮೋಹನ್ ಜೊತೆಲಿ ಮಾತಾಡ್ದೆ ಅಲ್ವಾ? ಹಲೋ ರವೀಶ್, ನಾಳೆ ನೀನು ಬಂದು ಡಿವೋರ್ಸ್ ಪೇಪರ್ ಸೈನ್ ಮಾಡ್ತಾ ಇದ್ರೆ ಸಂಧ್ಯಾ ಜೀವಂತವಾಗಿರಲ್ಲ. ಮಾತಾಡು ರವೀಶ್, ಬರ್ತೀಯೋ ಇಲ್ವೋ? ನಾನು ರವೀಶ್ ಅಲ್ಲ ಕಣಲಿ, ಬಾಲು. ನಾಳೆ ಏನೋ ಬರೋದು? ಇವತ್ತೇ ಬರ್ತೀನಿ. ರಾತ್ರಿ 2 ಗಂಟೆ ತನಕ ನಿನಗೆ ಟೈಮು. ಸಂಧ್ಯಾ ಎಲ್ಲ ಹೇಳಿದಾಳೆ. ನಾನು ಸಂಧ್ಯಾ ಸರ್ ನಿನ್ನ ಮುಗಿಸ್ತೀವಿ. ಇಡಲೇ ಫೋನು. ಇಷ್ಟೇ ಸರ್ ನಾನು ಹೇಳಿದ್ದು. ಹಾಗಂತ ನಾನೇನು ಅಲ್ಲಿಗೆ ಹೋಗಿಲ್ಲ ಸರ್. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್.
ಅದಾದ್ಮೇಲೆ ಏನಾಯ್ತು ಅಂತ ಮೋಹನ್ ಇದರಲ್ಲಿ ಬರೆದಿದ್ದಾನೆ, ಓದು. ಸಂಧ್ಯಾ, ರವೀಶ್ ನಂಬರ್ ಹೇಳು. ನೈನ್ 9108464098. ಲಾಸ್ಟ್ 2 ನಂಬರ್ ರಿಪೀಟ್ ಮಾಡು. 98. ಮತ್ತೆ ಅವತ್ತು ಯಾಕೆ 97 ಅಂದೆ? ಅವತ್ತು ಇದೇ ನಂಬರೇ ಹೇಳಿದ್ ಮೋಹನ್. ಸುಳ್ಳು. ನೀನು ಬೇಕು ಅಂತಲೇ ಬಾಲು ನಂಬರ್ ಕೊಟ್ಟಿದ್ಯಾ. ಯಾವ ಬಾಲು ಮೋಹನ್? ನಾಟ್ ಕಾಡ್ಬೇಡ. ಮೋಹನ್, ನನಗೆಲ್ಲ ಗೊತ್ತಾಗಿದೆ. ನೀನು ಆ ಬಾಲು ಸೇರ್ಕೊಂಡು ನನ್ನೇ ಸಾಯಿಸೋಕೆ ಪ್ಲಾನ್ ಮಾಡಿದ್ದೀರಾ? ಮೋಹನ್, ಅದು ಹೇಗೆ ಸಾಯಿಸ್ತೀರೋ ನಾನು ನೋಡ್ತೀನಿ. ನಾನು ಮೋಹನ್ ಕುಮಾರ್. ನಾನೊಬ್ಬ ಸೈಕ್ಯಾಟ್ರಿಸ್ಟ್. ರವೀಶ್ ಮತ್ತು ಸಂಧ್ಯಾ ಇಬ್ಬರು ಸುಮಾರು 7 ತಿಂಗಳಿಂದ ನನ್ನ ಹತ್ರ ಕೌನ್ಸಿಲಿಂಗಿಗೆ ಬರ್ತಿದ್ರು. ನಿಮ್ಗೇನಾದರೂ ಮೆಂಟಲಿ ಫಿಸಿಕಲಿ ಪ್ರಾಬ್ಲಮ್ ಇದ್ದರೆ ಹೇಳಿ. ನನಗೇನು ಆ ಥರ ಸಮಸ್ಯೆ ಇಲ್ಲ. ಎಲ್ಲ ಇರೋದ ರವೀಶ್ಗೆ. ಸರಿ, ಅದಕ್ಕೂ ಸೊಲ್ಯೂಷನ್ ಕಂಡು ಹಿಡಿಯೋಣ. ನಾನು ಅವನ ಜೊತೆ ಇರಲ್ಲ. ನನ್ನ ಜೊತೆ ಇರ್ತೀರಾ? ಆಮೇಲೆ ನಾನು ಸಂಧ್ಯಾ ಇಬ್ಬರು ಒಟ್ಟಿಗೆ ಇರೋದು ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಬರ್ತಾ ಬರ್ತಾ ನನಗೆ ಸಂಧ್ಯನ ಮೇಲೆ ಅನುಮಾನ ಶುರುವಾಯಿತು. ಇವತ್ತು ನನ್ನ ಜೊತೆ ಇರ್ತೀನಿ ಅಂತ ಬಂದವಳು ನಾಳೆ ನನ್ನ ಬಿಟ್ಟು ಇನ್ಯಾರ ಜೊತೆನೂ ಹೋದರೆ ಅಂತ ಭಯ ಆಯಿತು. ಅದಕ್ಕೆ ರವೀಶ್ ಮತ್ತು ಸಂಧ್ಯಂಗೆ ಡಿವೋರ್ಸ್ ಕೊಡಿಸಿ ಸಂಧ್ಯನ ಮದುವೆ ಆಗೋ ನಿರ್ಧಾರಕ್ಕೆ ಬಂದೆ. ಸಂಧ್ಯನ ಹತ್ರ ರವೀಶ್ ನಂಬರ್ ಕೇಳಿದಾಗ ಅವಳು ಕೊಟ್ಟಿದ್ಲು. ಆದರೆ ಅದು ರವೀಶ್ ನಂಬರ್ ಆಗಿರಲಿಲ್ಲ, ಅದು ಯಾರೋ ಬಾಲು ಅನ್ನೋ ಒಂದು. ನಾನು 1 ತಿಂಗಳಿಂದ ಆ ನಂಬರಿಗೆ ಕಾಲ್ ಮಾಡಿ ರವೀಶ್ ಅಂದ್ಕೊಂಡೆ ಅವನ ಜೊತೆ ಮಾತಾಡಿದೆ. ಆದರೆ ಇವತ್ತು ನನಗೆ ಸತ್ಯ ಗೊತ್ತಾಯಿತು. ಬಾಲು ಮತ್ತು ಸಂಧ್ಯಾ ಇಬ್ಬರಿಗೂ ಏನೋ ಸಂಬಂಧ ಇದೆ. ಅವರಿಬ್ಬರು ಸೇರಿ ನನ್ನ ಸಾಯಿಸಿ ನನ್ನ ಆಸ್ತಿ ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಅದಕ್ಕೆ ನಾನೇ ಸಂಧ್ಯನ ಸಾಯಿಸಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಿಬ್ಬರ ಸಾವಿಗೆ ಬಾಲುನೇ ಕಾರಣ. 9108464097 ಇದು ಬಾಲು ನಂಬರ್. ಹೇಳಪ್ಪ ಬಾಲಕೃಷ್ಣ, ನಿನ್ನ ಪ್ಲಾನ್ ಎಲ್ಲ ಉಲ್ಟಾ ಆಯ್ತಲ್ಲ. ನಿನ್ನ ಲವರ್ ಸಂಧ್ಯಾ ಮತ್ತು ಆ ಮೋಹನ್ ಇನ್ನೂ ಮದುವೆನೇ ಆಗಿಲ್ಲ. ಹಾಗಿರುವಾಗ ಆ ಮೋಹನ್ನ ಸಾಯಿಸಿದ್ರೆ ಅವನ ಆಸ್ತಿ ಅದು ಹೇಗೆ ನಿಮಗೆ ಸಿಗುತ್ತೆ? ಸರ್, ನನಗೆ ಸಂಧ್ಯಾ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅವನು 1 ತಿಂಗಳಿಂದ ನನಗೆ ಟಾರ್ಚರ್ ಕೊಡ್ತಿದ್ದ. ನನಗೂ ಸಾಕಾಗೋಗಿತ್ತು. ನಿನ್ನೆ ಅವ್ನು ಕಾಲ್ ಮಾಡಿದಾಗ ನಾನೇನೋ ಟೆನ್ಷನ್ಲಿದ್ದೆ ಸರ್. ಸಿಟ್ಟಲ್ಲಿ ಹಂಗೆ ಮಾತಾಡ್ದೆ ಅಷ್ಟೇ ಸರ್. ನಿನ್ನ ಕಥೆ ನಾನು ಕೇಳ್ತೀನಪ್ಪ, ಆದರೆ ಸಾಕ್ಷಿಗಳೆಲ್ಲ ನಿನ್ನ ವಿರುದ್ಧವಾಗೇ ಇದೆಯಲ್ಲ. ನೀನು ಮಾತಾಡಿರೋ ಆಡಿಯೋ ಕ್ಲಿಪ್ ಇದೆ, ನಿನ್ನ ಕಾಲ್ ಲಿಸ್ಟನ್ನು ತೆಗೆಸಿದ್ದೀವಿ, ಅದರಲ್ಲೂ ನೀನು ಮಾತಾಡೋದಕ್ಕೆ ಸಾಕ್ಷಿ ಇದೆ. ಅದು ಅಲ್ಲದೆ ಮೋಹನ್ನು ಇದಕ್ಕೆಲ್ಲ ನೀನೇ ಕಾರಣ ಅಂತ ಡೆತ್ ನೋಟ್ ಬೇರೆ ಬರೆದಿಟ್ಟಿದ್ದಾನೆ. ಇದಕ್ಕೆಲ್ಲ ಏನು ಹೇಳ್ತೀಯಾ? ಸರ್, ಹಿಂಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಗೊತ್ತಿದ್ರೆ ನಾನು ಮಾತಾಡ್ತಾನೆ ಇರಲಿಲ್ಲ ಸರ್. ಸಂಧ್ಯಾ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಸರ್. ಸರ್ ಪ್ಲೀಸ್ ಸರ್, ಹೆಂಗಾರು ಮಾಡಿ ನಾನು ಕಾಪಾಡಿ ಸರ್. ನೋಡು ಬಾಲು, ನೀನು ಹೇಳ್ತಾ ಇರೋದೆಲ್ಲ ನಿಜ ಅಂತ ಹೇಳಬೇಕಾಗಿದ್ದವರು ಒಬ್ಬರೇ, ಅದು ಸಂಧ್ಯಾ. ಅವರೇ ಜೀವಂತವಾಗಿಲ್ವೇ? ಅಂದಮೇಲೆ ನೀನು ಈಗ ನಿರಪರಾಧಿ ಅಂತ ಹೇಗೆ ಪ್ರೂವ್ ಮಾಡ್ತೀಯಾ?